ಅಲ್ಲಿ ಮೋದಿ ಅವರು ಬಸ್ಸಿಗೆ ಮಾಡಿದ್ರೆ ಗಂಡಸರಿಗೆ ಲಾಸ್ ಅಂತ. ಹೆಂಗ್ ಲಾಸು? ಗಂಡ ಬೇರೆ ಹೆಂಡತಿ ಬೇರೆ, ಅಪ್ಪ ಬೇರೆನಾ? ಅಂಬಾನಿ ಅದಾನಿಗೆ ಸಾಲ ಮನ್ನಾ ಮಾಡ್ತಾರೆ, ಒಬ್ಬ ರೈತನಿಗೆ 50 ರೂಪಾಯಿ ಸಾಲ ಮನ್ನಾ ಮಾಡಲಿಲ್ಲ. ಹಂಗಾಗಿ ಮೋದಿ ಅವರು ಬರೀ ಫಾರಿನ್ ಸುತ್ತೋದು, ಬರೀ ಆ ಕೆಲಸ ಮಾಡೋದು ಅದಷ್ಟರಲ್ಲೇ ಮೀಸಲಾಗಿದ್ದಾರೆ ಹೊರತು ಕರ್ನಾಟಕದ ಜನತೆ ಬಗ್ಗೆ ಅವರು ತಿರುಗಿ ನೋಡ್ತಾ ಇಲ್ಲ. ರಾಜ್ಯದಲ್ಲಿ ಏನಾದರೂ ಮಾಡ್ಕೊಳ್ಳಿ. ಎರಡು ಸರ್ಕಾರ ಸೇರಿಕೊಂಡು ಜನಸಾಮಾನ್ಯರ ಮೇಲೆ ಇವಾಗ ಬೆಲೆ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಅಂತದಿಲ್ಲ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾವ ಬೆಲೆ ಏರಿಕೆ ಇದೆ? ಹಾಲು ಬಿಟ್ಟು ಬೇರೆ ಯಾವ್ದಾದ್ರು ಬೆಲೆ ಏರಿಕೆ ಮಾಡಿದ್ದಾರೆ ಸರ್? ಸ್ವಲ್ಪ ಹೇಳ್ತೀರಾ ನೀವು? ನಮ್ ಬಿಜೆಪಿ ಅಂತಾರೆ. ಬಿಜೆಪಿ ಏನ್ ಮಾಡ್ಯಾರ ಸರ್? ನಮ್ಗೆ ಏನು ಮಾಡಿಲ್ಲ ಸರ್. ನಾವು ಯಾರ ಬಗ್ಗೆ ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರದ ಬಗ್ಗೆ, ಕೇಂದ್ರ ಸರ್ಕಾರದ ಬಗ್ಗೆ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅವ್ರ ಕೇಂದ್ರ ಸರ್ಕಾರದಿಂದಾನೇ ಅನ್ಯಾಯ, ಅವ್ರ ಸರ್ಕಾರದಿಂದಾನೇ ಅನ್ಯಾಯ ಆಗ್ತಾ ಇರೋರ ವಿರುದ್ಧವಾಗಿ ಅವರೇ ಪ್ರತಿಭಟನೆ ಮಾಡ್ತಿದ್ದಾರೆ ಅಂದ್ರೆ ಇದು ಒಂಥರ ನಗೋ ತರ ವಿಷಯ ಆಗಿದೆ. ಏನಾಗ್ತಾ ಇದೆ? ಅವ್ರು ಏನ್ ಹೇಳಿದ್ರು, ಅಚ್ಚೇ ದಿನ ಅಂತ ಅಂದ್ರೆ 15 ಲಕ್ಷ ನಿಮ್ಮ ಬ್ಯಾಂಕ್ ಅಕೌಂಟ್ ಹಾಕ್ತಿವಿ ಅಂತ ಹೇಳಿದ್ರು. ಎಲ್ಲ ಹಾಕಿದ್ರು? ಎಂಪ್ಲಾಯ್ಮೆಂಟ್ 2 ಕೋಟಿ ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಅಂತ ಅಂದ್ರು. ಎಲ್ಲಿ ಕೊಟ್ರು? ಯಾವುದು ಕೊಟ್ಟಿಲ್ಲ. ಜಾಬ್ಸ್ಗಳು ಇದೆಯಾ ಸರ್ ಮಕ್ಕಳಿಗೆ? ಇವಾಗ ಕಾಲೇಜ್ ಮುಗಿಸ್ಕೊಂಡು ಬರ್ತಾರಲ್ಲ ಅವ್ರ ಮಕ್ಳಿಗೆ ಜಾಬ್ಸ್ ಇದೆಯಾ? ಇಲ್ಲ ತಾನೆ. ಅಚ್ಚೇ ದಿನ ಎಲ್ಲಿ ಬಂದಿದೆ ಅಚ್ಚೇ ದಿನ? ನಮಗೆ ಬಸ್ ಫ್ರೀನ ಬಿಟ್ಟರು, ಒಂದು 2000 ರೂಪೀಸ್ ಇದು ಕೊಟ್ಟರು. ಆಮೇಲೆ ಇವಾಗ 10 kg ಅಕ್ಕಿ ರೈಸ್ ಕೂಡ ನಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸರ್. ಇದಕ್ಕಿಂತ ಇನ್ನೇನು ನಮಗೆ ಭಾಗ್ಯ ಬೇಕು ಸರ್? ನಮಗೆಲ್ಲ ಕರ್ನಾಟಕ ಮತ್ತು ನಮ್ಮದು ಸ್ಟೇಟಲ್ಲಿ ಆಗಿರ್ಬೋದು, ಕರ್ನಾಟಕ ಸ್ಟೇಟಲ್ಲಿ ಆಗಿರ್ಬೋದು ಆ್ಯಂಡ್ ಇಡೀ ನಮ್ಮ ಇಂಡಿಯಾದಲ್ಲಿ ನಾನೇ ಕೇಳ್ಕೊಳ್ಳೋದಿಷ್ಟೇ, ಸಿದ್ದರಾಮಯ್ಯ ಸರ್ ಅಂತವ್ರೇ ನಮಗೆ ಮುಖಂಡರಾಗಿ ಬರಬೇಕು. ಅವಾಗಲೇ ನಮ್ಮದು ಇಂಡಿಯಾ ಬಂದ್ಬಿಟ್ಟು ಏನೋ ಒಂದು ಪ್ರಗತಿ ಕಡೆಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಏನೋ GST ಕೊಟ್ಟರೆ ಇನ್ನೂ ನಮ್ಮ ರಾಜ್ಯವನ್ನ ಅಭಿವೃದ್ಧಿ ಮಾಡ್ಬೋದು. ಅವರು ಕೇಂದ್ರದಲ್ಲಿ ಕೂತ್ಕೊಂಡು ಈಗ ನಮಗೆ ತೊಂದರೆ ಕೊಡೋದಂದ್ರೆ ಅವರು ನೋಡ್ಬೇಕಾಗಿರೋಂಥದ್ದು. ಅವ್ರಿಗೆ ಈಗಾಗಲೇ ಹೊಟ್ಟೆ ಉರಿ ಬಂದಿದೆ. ಯಾಕೆಂತಂದ್ರೆ ಗೃಹಲಕ್ಷ್ಮಿ 2000 ಕೊಡೋದ್ರಿಂದ ಅತ್ತೆ ಸೊಸೆಯಂದಿರು ಒಂದಾಗಿ ಬಾಳ್ಕೊಂಡು ಬೋರ್ವೆಲ್ನ ತೆಗೆಸ್ತಾ ಇದ್ದಾರೆ, ಅಂಗಡಿಗಳನ್ನ ಇಟ್ಕೊಳ್ತಾ ಇದ್ದಾರೆ. ಸೊ ಮಕ್ಳುಗಳಿಗೆ ಅವರು ಈ ಅಭಿವೃದ್ಧಿಯಿಂದ ಮಕ್ಳುಗಳಿಗೆ ಹೊಸ ಬಟ್ಟೆ ಕೊಡ್ಸೋದಾಗ್ಲಿ ಅಥವಾ ಎಜುಕೇಶನ್ ಮಾಡೋದಾಗ್ಲಿ ಇದನ್ನೆಲ್ಲನೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಇವತ್ತು ಎಷ್ಟು ಖುಷಿಯಾಗಿದೆ ಅಂತಂದ್ರೆ ಎಷ್ಟು ಜನ ಮಹಿಳೆಯರು ಬಸ್ ಫ್ರೀ ಅಂತ ಹೇಳ್ಬಿಟ್ಟು ದೇವಸ್ಥಾನಗಳು, ಬಡವರು ಅತಿ ಬಡವರು ದೇವಸ್ಥಾನಗಳನ್ನ ನೋಡಕ್ ಸಾಧ್ಯನೇ ಇರೋದಿಲ್ಲ. ಹಂಗಾಗಿ ಅವರು ಅತಿ ಬಡವರ ಇರೋರು ಫ್ರೀಯಾಗಿ ದೇವಸ್ಥಾನಗಳನ್ನ ನೋಡ್ತಾರೆ. ಗಂಡನ್ಗೂ ಕೂಡ ಖರ್ಚು ಮಿಗತ್ತಲ್ವಾ? ಒಂದು ಮನೆ ಅಂತಂದ್ಮೇಲೆ 2000 ಕೊಡ್ತಾ ಇದ್ದಾರೆ. ಆಮೇಲೆ ಇದು ಬಸ್ ಫ್ರೀ ಇದೆ. ಇದರಿಂದ ಗಂಡನ್ಗೂ ಕೂಡ ಹೊರೆ ಕಡಿಮೆ ಆಗುತ್ತಲ್ವಾ? 5 kg ಅಕ್ಕಿ ಬದಲು 10 kg ಮಾಡಿದ್ದಾರೆ. ಇವ್ರ ರೀತಿನಲ್ಲಿ ನಾವೇನು ಸರ್ಕಾರ ಮಾಡ್ತಾ ಇಲ್ವಲ್ಲ. ಇವಾಗ ಇವ್ರ ರೀತಿ GSTಗಳನ್ನ ಅದುಮಿಟ್ಕೊಂಡಿದಾರಲ್ಲ, ಕೊಡೋದಲ್ವಾ? ಈಗ ಸಿದ್ದರಾಮಯ್ಯನವರ DKಶಿ ಅವರ ನೇತೃತ್ವದ ಸರ್ಕಾರ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತಂದ್ರೆ ಅವ್ರಿಗೆ ಹೊಟ್ಟೆ ಉರಿ ತಡ್ಕೊಳಕ್ ಆಗ್ತಿಲ್ಲ. ಈಗ ನೋಡ್ತಾ ಇದೀವಲ್ಲ, ಏಕಾಏಕಿ 50 ರೂಪಾಯಿ ನಾವು ಬೆಲೆ ಜಾಸ್ತಿ ಆಗಿರೋದು. ಅದನ್ನ ಎಷ್ಟು ಕಷ್ಟ ಆಗ್ತಾ ಇದೆ, ಎಷ್ಟು ಸಿಲಿಂಡರ್ ತಿಂಗಳಿಗೆ ನಮಗೆ ಹೋಗ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಮತ್ತೆ ಹೈಯೆಸ್ಟ್ ಟ್ಯಾಕ್ಸ್ ನಮ್ಮ ಕರ್ನಾಟಕದಿಂದ ಹೋಗ್ತಾ ಇರೋದು, ಅದು ಸಹ ನಮ್ಮ ಕರ್ನಾಟಕಕ್ಕೆ ವಾಪಸ್ ಬರ್ತಾ ಇಲ್ಲ. ಈ ನಮ್ಮ ಕರ್ನಾಟಕ ಅಂತಂದ್ರೆ ಅಸೂಯಸ್ತಕ್ಕಂಥ ನಮ್ಮ ಒಂದು ಮಲತಾಯಿ ಧೋರಣೆಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟವಾಗಿ ನಡೀತಾ ಇದೆ. ಈ BJP ಸರ್ಕಾರದವರು ಇಲ್ಲಿದ್ದ ಸಲದ ಆಪರೇಷನ್ ಮಾಡ್ತಾರೆ. ಆಪರೇಷನ್ ಕಾಮಲ ಮಾಡಬೇಕು, ಆಪರೇಷನ್ ಮಾಡಬೇಕು, ಅವ್ರವ್ರು ಎತ್ಕೋಬೇಕು ಅಂತ. ಅವ್ರ ಜೀವಮಾನದಲ್ಲೂ 140 ಸೀಟ್ ತಗೊಳ್ಳಿಲ್ಲ. ಅಂಬಾನಿ ಅದಾನಿಗೆ ಸಾಲ ಮನ್ನಾ ಮಾಡ್ತಾರೆ, ಒಬ್ಬ ರೈತನಿಗೆ 50 ರೂಪಾಯಿ ಸಾಲ ಮನ್ನಾ ಮಾಡಲಿಲ್ಲ. ಯಾವ ಏರ್ಪೋರ್ಟ್ ಬೇಕು, ಯಾವ ರೈಲ್ವೆ ಸ್ಟೇಷನ್ ಬೇಕು, ದುಡ್ಡಾಗೋದು ಮಾತ್ರ ಮಾಡ್ತಾವ್ರೆ. ಒಬ್ಬ ರೈತನಿಗೆ ಏನು ಒಳ್ಳೇದು ಮಾಡ್ತಾ ಇದ್ದಾರೆ? ಒಂದು ಮನೆಗೆ ಒಂದು ಸೂರು ಕಲ್ಪು ಸುಖ ಆಯ್ತಾ ಇಲ್ಲ, ಒಂದು ಬಡವನ ಬಗ್ಗೆ ನೋಡ್ತಾ ಇಲ್ಲ. ಅಂಬಾನಿ ಅದಾನಿ ಇವಾಗೆಲ್ಲ ಒಂದು 15 ಜನ MP ಗೆದ್ದವ್ರೆ. ಯಾರು ಸರ್ ಕೆಲಸ ಮಾಡ್ತಾ ಇದ್ದಾರೋ? ಅಲ್ಲಿ ನಿಂತ್ಕೊಂಡು ಮಾತಾಡುವಂಥ ಶಕ್ತಿ ಇಲ್ಲ. ಮಾತಾಡಿದವರು ಅಂದರೆ ಗಂಟೆಗಲ್ಲಿ DK ಸುರೇಶ್ ಅವರು ಕ್ಯಾಬಿನೆಟಲ್ಲಿ ಮಾತಾಡಿದವ್ರು ಗತ್ತಲ್ಲಿ ಇದ್ದವರೆಲ್ಲ ಯಾರ್ರೀ? ಯಾತಕ್ರಿ ರಾಜಕೀಯ ಮಾಡಬೇಕು? ಅವ್ರ ಮೇಲೆ ಅಪಪ್ರಚಾರ. ಏನು ಯಾರು ನೋಡಿದ್ರು ಕಾಂಗ್ರೆಸ್ ಸರ್ಕಾರ ಮೋಸ. HD ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಎಲ್ಲ ಅವ್ರದ್ದೇ ಮೋಸ ಅಂತಾರೆ. ಕೆರೆ ಕಟ್ಟೆ ಎಲ್ಲ ಮುಚ್ಚಿಸ್ಕೊಳ್ಳೋದು, ಗೋಮಾಳ ಎಲ್ಲ ಹಂಚಿಸ್ಕೊಳ್ಳೋದು, ಕೊನೆಗೆ ಯಾರ್ಯಾರ ಹೆಸರಲ್ಲಿ ಮಾಡಿಸ್ಕೊಳ್ಳೋದು, ಎಲ್ಲ ನಮ್ಮದು ಅನ್ನೋದು. ನಾನು HL ಕೆಲಸ ಮಾಡ್ತಾ ಇದ್ದೆ. ನನಗೆ ಈಗ 62 ಏಜ್ ಆಗಿದೆ. ನಮ್ಮ ಸೀನಿಯರ್ ಸಿಟಿಸನ್ಗೆ ಏನೇನು ಸೌಲಭ್ಯ ಬರ್ತಾ ಇದೆ ಅದನ್ನೆಲ್ಲ ಫುಲ್ ಕಟ್ ಮಾಡಿದ್ದಾರೆ. ಈ ಥರ ಮಾಡಿದ್ರೆ ನಾವು ಸೀನಿಯರ್ ಸಿಟಿಸನ್ ಇರಬೇಕಾ ಇಲ್ಲ ಅಲ್ಲ ಸಹಿಸ್ಬಿಡ್ಬೇಕಾ? ಎಲ್ಲರನ್ನ ಇದು ಮಾಡೋದು ಸರಿ ಇಲ್ಲ. ಸೀನಿಯರ್ ಸಿಟಿಸನ್ ಎಷ್ಟು ರೆಸ್ಪೆಕ್ಟ್ ಇತ್ತು. 2014ನಲ್ಲಿ ಅವ್ರನ್ನ ಕರೆದು ಎಲ್ಲ ಅವ್ರಿಗೆ ಏನೇನು ಬೇಕಾಗಿದೆ ಅದೆಲ್ಲ ಕೊಡ್ತಾ ಇದ್ರು. ಈಗ ಯಾವುದು ಬರ್ತಾ ಇಲ್ಲ. ಅಚ್ಚೇ ದಿನ ಬರುತ್ತೆ ಅಂತ ಎಲ್ಲಿ ಬಂತು ಅಚ್ಚೇ ದಿನ? ಗ್ಯಾಸ್ ಬೆಲೆ ಕಮ್ಮಿ ಮಾಡ್ತೀನಿ ಅಂತ ಬಿಟ್ಟು ಗ್ಯಾಸ್ ಏನೋ ಒಂದು 4 ದಿನ ಫ್ರೀಯಾಗಿ ಎಲ್ಲರಿಗೂ ಸಿಲಿಂಡರ್ ಕೊಟ್ಟರು. ಎಲ್ಲಿ ಕೊಟ್ಟರು ಸಿಲಿಂಡ್ರು? ಒಂದು ಅಷ್ಟು ದಿನ ಕೊಟ್ಟರು. ಆಮೇಲೆ ಇವಾಗ ಬೆಲೆ ಅಷ್ಟೊಂದು ಜಾಸ್ತಿ ಮಾಡಿಕ್ಕಿದ್ರು. ಎಲ್ಲಿ ಅಚ್ಚೇ ದಿನ ಬಂತು?
ಅಚ್ಚೆ ದಿನ ಅಲ್ಲಿಗೆ ಹೋಯ್ತಾ ಗ್ಯಾಸ್ ಬೆಲೆ ಏನಿಗೆ ಇದು ಪೆಟ್ರೋಲ್ ಬೆಲೆ ಏನಿಗೆ ಏರ್ಸಿಕ್ಕಿದ್ದಾರೆ. ಪೆಟ್ರೋಲ್ ಬೆಲೆ ಕಮ್ಮಿ ಆದ್ರೆ ಪ್ರತಿಯೊಂದು ಕಡಿಮೆ ಆಗುತ್ತಲ್ಲ, ಯಾಕೆ ಮಾಡೋದಿಲ್ಲ? ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇರೋ ಟೈಮಲ್ಲಿ 450 ರೂಪಾಯಿ ಸಿಲಿಂಡರ್ ಇತ್ತು ಸರ್. ಇವಾಗ ಸಿಲಿಂಡರ್ ಬೆಲೆ 1000 ಚಿಲ್ಲರೆ ಆಗಿದೆ. ಅವಾಗ ಬರೀ 50 ಪೈಸೆ ಹೆಚ್ಚಿಸಿದಕ್ಕೆ ಸ್ಮೃತಿ ಇರಾನಿ ಅವರು ರೋಡಿಗೆ ನಿಂತ್ಕೊಂಡು ಕಿರ್ಚಾಡ್ಕೊಂಡು ಪರ್ಚಾಡ್ಕೊಂಡ್ರು ಸಿಲಿಂಡರ್ ತಗೊಂಡು. ಇವಾಗ ನಾನು ಕೇಳ್ತೀನಿ ಸ್ಮೃತಿ ಇರಾನಿ ಅವರೇ, ನಿಮ್ಮ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಇವತ್ತು 50 ರೂಪಾಯಿ ಬೆಳೆಸಿದೆಯಲ್ಲ, ಹೆಚ್ಚಿಸಿದೆಯಲ್ಲ, ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅಂತ ನಾನು ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಸರ್, ನಮ್ಮ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಮಾಡ್ತಾ ಇರೋ ಕೆಲಸಗಳು, ಅನೈತಿಕ ಕೆಲಸಗಳನ್ನ ಹೇಳಬೇಕಾದ್ರೆ ನಮಗೆ ನಾಚಿಕೆ ಆಗುತ್ತೆ ಸರ್. ಹುಟ್ಟೋ ಮಗುವಿಂದ ಸಾಯೋವರೆಗೂ ಅವ್ರು GST ಅನ್ನು ಹಾಕಿದ್ದಾರೆ ಸರ್. ಬಡವ್ರ ಮೇಲೆ ಎಳ್ದಿರುವಂಥ ಬರ್ರೆಗಳನ್ನ ಬಡವ್ರು ಹೇಗೆ ಸಹಿಸ್ಕೊಳ್ತಾರೆ ಸರ್? ಏನೋ ಮಧ್ಯಮ ವರ್ಗದವರು ಅಡ್ಜಸ್ಟ್ ಮಾಡ್ಕೊಡ್ತಾರೆ. ಇವಾಗ ದಿನನಿತ್ಯ ಕೂಲಿ ಮಾಡೋರು ಹೇಗೆ ಸರ್ ಅವರು ಇದನ್ನ ಫುಲ್ಫಿಲ್ ಮಾಡ್ಕೊಳಕ್ಕಾಗುತ್ತಾ? ಹಾಲು ಬೆಲೆ ಎಕ್ಕಿಸ್ತಾರೆ ನೋಡಿ ಸರ್. ಹುಟ್ಟಿನಿಂದ ಸಾಯೋವರೆಗೂ ಅವರು ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಬೆಲೆ ಏರಿಸ್ತಾರೆ. ಡ್ರಿಂಕಿಗೆ ಮಾತ್ರ ಬೆಲೆ ಏರಿಸಲ್ಲ ಸರ್. ಯಾಕೆ ರಾಜ್ಯದವರು ಏರಿಸಿದ್ದಾರೆ ಸರ್? ರಾಜ್ಯದಲ್ಲಿ ಎಲ್ಲಿ ಏರಿಸಿದ್ದಾರೆ ಸರ್? ಸ್ವಲ್ಪ ಏರಿಸಿದೆ. ಇವಾಗ ನೀವು ಬರೀ ನಮ್ಮ ರಾಜ್ಯ ಸರ್ಕಾರ ಸ್ವಲ್ಪ ಮಾಡಿದ ತಕ್ಷಣ ನೀವು ಹೇಳ್ತೀರಾ. ಇವಾಗ ಕೇಂದ್ರ ಸರ್ಕಾರ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದೆಯಲ್ಲ ಸರ್, ಅದ್ರ ಬಗ್ಗೆನೂ ಹೇಳಿ ಸರ್. ಈಗ ಹಾಲಿನ ರೇಟ್ ಜಾಸ್ತಿ ಮಾಡಿತ್ತಲ್ಲ ಸ್ಟೇಟ್ ಗವರ್ನಮೆಂಟ್ ಸರ್, ಹಾಲಿನ ಬಗ್ಗೆ ಹಾಲಿನ ಬೆಲೆ ಹೆಚ್ಚ ಕಾರಣ ಏನ್ ಗೊತ್ತಾ ಸರ್? ಇವಾಗ ಅವರು ರೈತರಿಗೋಸ್ಕರ ಕಚ್ಚಾ ಸಾಮಗ್ರಿ ಮೇಲೆ ಟ್ಯಾಕ್ಸ್ ಹೆಚ್ಚಿಸಿದಾರಲ್ಲ, ಅದನ್ನ ಫುಲ್ಫಿಲ್ ಮಾಡಿಕೊಂಡು ರೈತರು ಸ್ವಲ್ಪ ಅವ್ರ ಜೀವನವನ್ನು ಸಹವಾಗಿ ಸಾಗಿಸ್ಕೊಳ್ಳಿ ಅಂತ ಹಾಲು ಬೆಲೆ ಹೆಚ್ಚಿಸಿದ್ದಾರೆ ವಿನಃ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಮಾಡಿಲ್ಲ ಸರ್. ಅವ್ರೇನೋ ಹೊಟ್ಟೆ ತುಂಬಿಕೊಳ್ಳಿ ಅಂತ ಹಾಲು ಬೆಲೆ ಹೆಚ್ಚಿರೋದು. ನಮ್ಮ ಮೋದಿ ಸರ್ಕಾರದಲ್ಲಿ ಇಷ್ಟೊಂದು ಬೆಲೆ ಏರಿಸಿದಾರ ಸರ್, ಅದ್ರ ಬಗ್ಗೆ ಕೇಳಿ, ಅದ್ರ ಬಗ್ಗೆನೂ ಮಾತಾಡಿ ಸರ್. ಅರ್ಥ ಆಯ್ತಾ? ಬರೀ ಕರ್ನಾಟಕ ಸರ್ಕಾರದ ಬಗ್ಗೆನೇ ಹೇಳ್ತೀರಾ, ಕೇಂದ್ರ ಸರ್ಕಾರದ ಬಗ್ಗೆ ಯಾರು ಬಾಯಿ ತೆಗಿಯಲ್ಲ. ಯಾಕೆ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.